ಗೈಸ್, ವೆಲ್ಕಮ್ ಟು ಎವನ್ ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನಿವತ್ತು ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಸೀಮಂತ ಇತ್ತು, ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ, ಹೋಗಿ ಬರಬೇಕು. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಫಂಕ್ಷನ್ ಮುಗಿದಾದ ನಂತರ ಊಟ ಮುಗಿಸ್ಕೊಂಡು ಬಂದೆ. ಊಟ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ಮನೆಗೆ ಬಂದೆ. ನೈಟ್ ಊಟಕ್ಕೆ ಬಸ್ಸಾರು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಬಸ್ಸಾರು ಮುದ್ದೆ. ತುಂಬ ಇಷ್ಟಪಟ್ಟು ಊಟ ಮಾಡ್ತಾನೆ. ಹಾಗಾಗಿ ಇವತ್ತು ಹೀರೆಕಾಯಿ ಬಸ್ಸಾರು ಮುದ್ದೆ ಮಾಡಿಕೊಡ್ತೀನಿ ಅವನಿಗೆ. ಎಲ್ಲ ಅಡುಗೆಗಳಿಗಿಂತ ಬಸ್ಸಾರು ಮುದ್ದೆ ಅಂದ್ರೇ ತುಂಬ ಇಷ್ಟ. ಹಾಗೆ ಇವಾಗ ಒಂದು ಗ್ಲಾಸ್ನಷ್ಟು ಫ್ರೆಶ್ ಕುಡಿಯೋಣ ಅಂತ ಬಂದೆ. ನಾನು ಬೆಳಗ್ಗೆ ಮತ್ತು ಸಂಜೆ 2 ಗ್ಲಾಸ್ನಷ್ಟು ಫ್ರೆಶ್ ಕುಡಿತೀನಿ. ಒಂದೊಂದು ಸಲ ಹೆಂಗೆ ಅಂದರೆ ಊಟ ಮಾಡಿದ್ದು ಜೀರ್ಣ ಆಗಿಲ್ಲ ಅಂದಾಗ ಕೂಡ ಒಂದು ಗ್ಲಾಸ್ ಫ್ರೆಶ್ನ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ. ಹಾಗೆ ಫಂಕ್ಷನ್ಗೆ ಹೋಗುವಾಗ ಎಲ್ಲ ಹಾಗೆ ಹರಡಿಟ್ಟು ಹೋಗ್ಬಿಟ್ಟಿದ್ದೆ. ಪಾತ್ರೆ ಎಲ್ಲ ಏನು ತೊಳೆದಿರಲಿಲ್ಲ. ಬಂದು ತೊಳೆದ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಏನೇನು ಮಿಕ್ಕಿದೇನೋ ಅದೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದನ್ನ ಒಂದು ಬೌಲ್ಗೆ ಎತ್ತಿಟ್ಬಿಟ್ಟು ಇವಾಗ ಪಾತ್ರೆ ತೊಳಿಬೇಕು. ಹಾಗೆ ಮನೇಲಿ ಇಬ್ಬರೇ ಅಲ್ವಾ, ಸೊ ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಹಾಗೆ ಬೇರೆ ಕಡೆ ಕೆಲಸ ನೋಡ್ತಾ ಇದ್ದೀನಿ, ನೋಡಬೇಕು ಬೇರೆ ಕಡೆ ಕೆಲಸ ಸಿಕ್ಕರೆ ಕೆಲಸಕ್ಕೂ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಪಾಪುನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನ್ನೋದೇ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಅವನಿಗಿನ್ನೂ ಅಷ್ಟು ಗೊತ್ತಾಗಲ್ಲ ಅಲ್ವಾ. ಸೊ ಹಂಗಾಗಿ ನಾನು ಕೆಲ್ಸಕ್ಕೆ ಹೋದರೆ ಸಂಜೆವರೆಗೂ ಅವ್ನ ಸ್ಕೂಲ್ 4:15ಗೆ ಅವ್ನು ಮನೆಗೆ ಬಂದುಬಿಡ್ತಾನೆ. ಸೊ ಅವ್ನು ಬೇಗ ಬರ್ತಾನೆ, ನಾನು ಕೆಲಸ ಮುಗಿಸ್ಕೊಂಡು ಬರೋದು ಲೇಟಾಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಒಂದೊಂದು ಸಲ ತಲೆನೇ ಓಡಲ್ಲ, ಏನು ಮಾಡಬೇಕಂತ ಕೂಡ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಆ ರೀತಿ ಆಗ್ತಾಯಿದೆ. ಆದರೂ ನನ್ನ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಇದೆ. ನನ್ನ ಮಗನ ಆಟ ಸಾಮಾನುಗಳು ಕೂಡ ಅಡುಗೆ ಮನೇಲಿ ಬಿದ್ದಿರ್ತವೆ. ಇವತ್ತು ನಾನೇ ಎಷ್ಟೊಂದೆಲ್ಲ ಹರಡೋಗ್ಬಿಟ್ಟಿದ್ದೀನಿ. ಸೊ ಇವಾಗೆಲ್ಲ ಪಾತ್ರೆ ತೊಳಿಬೇಕು. ಹಾಗೆ ಇವತ್ತು ನಮ್ಮ ದಾವಣಗೆರೆ ದುಗ್ಗಮ್ಮನ ಕಾರ್ತಿಕೋತ್ಸವ ಇದೆ. ಹಾಗೆ ಇವಾಗ ಬೇಗ ಪಾತ್ರೆ ತೊಳೆದ್ಬಿಟ್ಟು ಸಂಜೆ ದೇವ್ರ ದೀಪ ಹಚ್ಬೇಕು ಇವಾಗ. ಹಾಗೆ ಉಪ್ಪನ್ನ ಪ್ಯಾಕೆಟ್ ಹೊಡೆದು ಹಾಗೆ ಯೂಸ್ ಮಾಡ್ತಾಯಿದ್ದೆ, ಬಾಕ್ಸಿಗೆ ಹಾಕೇ ಇರಲಿಲ್ಲ. ಸೊ ಇವಾಗ ಅದನ್ನು ಕೂಡ ಬಾಕ್ಸಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ. ತುಂಬ ಜನ ಹೇಳ್ತಾರೆ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಬಾರ್ದು, ಹಾಗೆ ಪಿಂಗಾಣಿಲಿ ಹಾಕಬೇಕು, ಇಲ್ಲ ಗ್ಲಾಸಿನ ಬಾಕ್ಸಲ್ಲಿ ಹಾಕಬೇಕು ಅಂತ ಹೇಳಿಬಿಟ್ಟು. ನೋಡೋಣ, ನಾನು ಒಂದು ಗ್ಲಾಸ್ ಬಾಕ್ಸು ಅಥವಾ ಪಿಂಗಾಣಿ ಬಾಕ್ಸ್ನ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಉಪ್ಪು ಹಾಕಿಡೋದಕ್ಕೆ. ಇವಾಗ ಸದ್ಯಕ್ಕೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಇವಾಗ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ಅದನ್ನ ತೊಳಿತಾ ಇದ್ದೀನಿ. ಹಾಗೆ ಯಾರಿಗೂ ಕೂಡ ನಾವು ಕೆಟ್ಟದ್ದನ್ನು ಬಯಸಬಾರ್ದು ಯಾವತ್ತು ಅನ್ನೋದಕ್ಕೆ ಮಹಾಭಾರತದ 1-2 ಸಾಲುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದಿನ ದೇವಕಿ ಶ್ರೀಕೃಷ್ಣನನ್ನು ಕೇಳ್ತಾರಂತೆ, ಮಗನೇ ನೀನು ದೇವರ ಸ್ವರೂಪ, ನೀನೇ ದೇವರು ಕಂದ. ಹೀಗಿರುವಾಗ ನಮ್ಮನ್ನು ಸೆರೆಮನೆಯಿಂದ ನೀನು ಬಿಡಿಸೋದಕ್ಕೆ ಯಾಕೆ 14 ವರ್ಷ ಟೈಮ್ ತಗೊಂಡೆ? ನೀನು ಮನಸ್ಸು ಮಾಡಿದರೆ ಕ್ಷಣಾರ್ಧದಲ್ಲೇ ನಮ್ಮನ್ನು ಈ ಸೆರೆಯಿಂದ ಬಿಡಿಸ್ಬೋದಿತ್ತಲ್ಲ ಅಂತ ದೇವಕಿ ಶ್ರೀಕೃಷ್ಣನನ್ನು ಕೇಳ್ತಾರಂತೆ. ಆಗ ಶ್ರೀಕೃಷ್ಣ ಹೇಳ್ತಾರಂತೆ, ನೀವು ಹಿಂದಿನ ಜನ್ಮದಲ್ಲಿ ನನ್ನನ್ನು ವನವಾಸಕ್ಕೆ 14 ವರ್ಷ ಕಳಿಸಿದ್ರಿ. ಹಾಗಾಗಿ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಕರ್ಮಫಲವನ್ನು ಅನುಭವಿಸ್ತಾ ಇದ್ದೀರಾ ಅಂತ. ಆಗ ದೇವಕಿ ಶ್ರೀಕೃಷ್ಣನಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರಂತೆ. ಅದೇನೆಂದರೆ, ಹಾಗಿದ್ರೆ ಕೌಸಲ್ಯ ಯಾರು ಅಂತ ಕೇಳ್ತಾರಂತೆ. ಆಗ ಶ್ರೀಕೃಷ್ಣ ಹೇಳ್ತಾರೆ, ಕೌಸಲ್ಯ ಯಾರು ಅಂದರೆ ತಾಯಿ ಯಶೋದೆ ಅಂತ ಹೇಳ್ತಾರಂತೆ. ನೋಡಿ, ಇಲ್ಲಿ ಸಾಕು ತಾಯಿಯಾಗಿರ್ತಕ್ಕಂಥ ಯಶೋದೆ ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ಅಂದರೆ ಶ್ರೀರಾಮನ ತಾಯಿಯಾಗಿದ್ದ ಕೌಸಲ್ಯೆ. ಹಾಗೆ ಹೆತ್ತ ತಾಯಿ ಯಾರು ಅಂತ ಅಂದರೆ ಹಿಂದಿನ ಜನ್ಮದಲ್ಲಿ ಶ್ರೀರಾಮನನ್ನು ಕಾಡಿಗೆ ಕಳಿಸಿದ್ದಂತಹ ಕೈಕೆ. ಹಾಗೆ ಒಬ್ಬರು ಮಂತ್ರಾಲಯಕ್ಕೆ ಹೋಗಿದ್ವಿ ಅಂತ ಹೇಳಿಬಿಟ್ಟು ಪರಿಮಳ ಪ್ರಸಾದ ಅದೆಲ್ಲ ತೊಗೊಂಬಂದು ಕೊಟ್ಟಿದ್ರು. ಸೊ ಅದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಇವಾಗ ಪ್ರಸಾದ ಸ್ವೀಕರಿಸ್ತಾ ಇದ್ದೀವಿ. ನಮಸ್ಕಾರ ಮಾಡ್ಕೊಂತೀನಿ. ತಿನ್ನಮ್ಮ.
ಹಾಗೆ ಇವಾಗ ಹೀರೆಕಾಯಿ ಬಸ್ಸಾರು ಮಾಡಿದ್ರಾಯಿತು ಅಂತ ಬಂದಿದ್ದೀನಿ. ಸೊ ಬನ್ನಿ ನಾನು ಯಾವ ರೀತಿ ಹೀರೆಕಾಯಿ ಬಸ್ಸಾರನ್ನ ಮಾಡ್ತೀನಿ ಅಂತ ನೋಡೋಣ. ಬೇಡಪ್ಪ, ಇಲ್ಲಪ್ಪ, ಇದು ಕೈಗೆ ಏಟ್ ಬಿದ್ದರೆ ನೋವಾಗುತ್ತೆ. ಬೇಡ 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 ಕಂದ. ನನ್ನ ಮಗ ಅಂತೂ ಏನೇ ಕೆಲಸ ಮಾಡುವಾಗಲೂ ನಾನು ಮಾಡ್ತೀನಿ ಅಂತ ಕೇಳ್ತಾ ಇರ್ತಾನೆ. ಸೊ ಹೀರೆಕಾಯಿನೂ ನಾನೇ ಕಟ್ ಮಾಡ್ತೀನಿ, ಸಿಪ್ಪೆ ತೆಗಿತೀನಿ ಅಂತೆಲ್ಲ ಕೇಳ್ತಾ ಇದ್ದ. ಆದರೂ ಭಯ ಅಲ್ವಾ, ಸೊ ಹಂಗಾಗಿ ಕೊಡಲ್ಲ ಅಂದರೂ ಬಿಡಲ್ಲ. ಸೊ ನಾನು ಹೀರೆಕಾಯಿ ಕಟ್ ಮಾಡ್ತಾ ಇದ್ದೀನಿ, ಒಂದೊಂದನ್ನೇ ತೊಗೊಂಡು ತಿಂತಾ ಇದ್ದಾನೆ. ಸೊ ಹಸಿ ಹೀರೆಕಾಯಿ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಅವನು ಸೌತೆಕಾಯಿನ ಅಂತ ಕೇಳ್ದ ಫಸ್ಟು, ಹೀರೆಕಾಯಿ ಅಂದೆ, ಆದರೂ ಕೂಡ ಸೌತೆಕಾಯಿ ಅಂತ ಹೇಳ್ಬಿಟ್ಟು ತೊಗೊಂಡು ತಿಂತಾ ಇದ್ದ. ತಿಂದರೆ ತಿಂತಾನ್ಬಿಡು ಅಂತ ನಾನು ಸುಮ್ಮನಾದೆ. ಸೊ ಅವನು ಅದನ್ನ ಹೀರೆಕಾಯಿ ಅಂದರೂ ಕೂಡ ಸೌತೆಕಾಯಿ ಅಂದ್ಕೊಂಡೇ ತಿಂತಾ ಇದ್ದ. ಹಾಗೆ ಇವಾಗ ಹಾಗೆ ಹೀರೆಕಾಯಿ ಎಲ್ಲ ಕಟ್ ಮಾಡಿ ಒಂದು ಪಾತ್ರೆಲಿ ಹಾಕಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಇವಾಗ ಫಸ್ಟು ಬೇಳೆ ಬೇಯಿಸ್ಕೋಬೇಕು. ಹಾಗಾಗಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು 2 ಚಮಚನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಿಮಗೆ ಬಸ್ಸಾರು ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡ್ಕೊಂಡು ಹಾಕ್ಕೋಬೋದು. ಸೊ ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಟ್ಟಿದ್ದೀನಿ. ನೀರು ಕುದಿಯುವಾಗ ನಾವು ಬೇಳೆನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಟೀ ಕಪ್ನಷ್ಟು ಬೇಳೆ ತೊಗೊಂಡಿದ್ದೀನಿ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ 1 ಟೀ ಕಪ್ನಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ರಿ ಅಂದರೆ ನೀವು ಜಾಸ್ತಿ ಕೂಡ ಬೇಳೆನ ಹಾಕ್ಕೋಬೋದು. ಸೊ ಇವಾಗ ಬೇಳೆನ ಒಂದು 3/4% ಚೆನ್ನಾಗಿ ಬೇಯೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಆ ಬೇಳೆ ಬೇಯೋ ಅಷ್ಟರಲ್ಲಿ ನಾವಿಲ್ಲಿ ಒಗ್ಗರಣೆಗೆ ಹಾಗೆ ಮಸಾಲೆಗೆ ರುಬ್ಬೋದಕ್ಕೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ತರಕಾರಿನೆಲ್ಲ ಕಟ್ ಮಾಡಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ನಾನು ಒಗ್ಗರಣೆಗೆ ಬಳಸ್ತೀನಿ. ಹಾಗೆ ಇಲ್ಲಿ ಸೆಪ್ರೇಟಾಗಿ ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ರುಬ್ಬೋದಕ್ಕೆ ಬಳಸಬೇಕಾಗುತ್ತೆ. ಹಾಗೆ 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ 2 ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಸೊ ಅದಿಷ್ಟನ್ನು ಇವಾಗ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಅವಾಗೆಲ್ಲ ಒಲೆಯಲ್ಲಿ ಸುಟ್ಟು ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಟೇಸ್ಟಲ್ಲಿ ಬರ್ತಾಯಿತ್ತು. ಸೊ ಎಣ್ಣೆ ಹಾಕಿ ಫ್ರೈ ಮಾಡಿ ಮಾಡೋದು ಒಂಥರ ಟೇಸ್ಟ್ ಆದರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ನಾನು ಆಯಿಲ್ ಹಾಕ್ದೇ ಹಾಗೆ ಕೂಡ ಫ್ರೈ ಮಾಡಿ ಮಾಡ್ಬೋದು. ಹಾಗಾಗಿ ಆಯಿಲ್ ಹಾಕ್ದೇ ಹಾಗೆ ಸ್ವಲ್ಪ ಬಿಸಿ ಮಾಡಿ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಸ್ಟವ್ ಮೇಲೆ ನಾನೊಂದು ಬಾಣಲಿನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಚೆನ್ನಾಗಿ ಬೆಚ್ಚಗಾಗೋವರೆಗೂ ನಾವು ಈ ರೀತಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತುಂಬ ಚೆನ್ನಾಗಿ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ಸೊ ಆ ಘಮ ಬಂದಾಗ ನಾವು ಅದನ್ನ ತೆಗಿಬೇಕಾಗತ್ತೆ. ಹಾಗೆ ಇವಾಗ ಮತ್ತೆ ಅದೇ ಪ್ಯಾನ್ಗೆ ನಾನು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಇವಾಗ ಅದೇ ಈರುಳ್ಳಿನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋತೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನಾನಿಲ್ಲಿ ಆಯಿಲ್ನ ಯಾವುದಕ್ಕೂ ಬಳಸಿಲ್ಲ. ಸೊ ಆಯಿಲ್ ಹಾಕ್ದೇ ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಒಲೆಯಲ್ಲಿ ಮಾಡೋದಾದರೆ ಹಾಗೆ ಅದನ್ನು ಬೆಂಕಿಲಿ ಹಾಕಿ ಸುಟ್ಟು ಮಾಡ್ಬೋದು. ಹಾಗೆ ಇವಾಗ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಈ ರೀತಿ ಸ್ವಲ್ಪ ಸಿಪ್ಪೆ ಎಲ್ಲ ಕಪ್ಪಾದಮೇಲೆ ತೆಗೆದ್ರೆ ಆಗೋಯ್ತು. ಹಾಗೆ ಇದಕ್ಕೆ ಇವಾಗ ನಾನು 2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಕೂಡ ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೆಗಿಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಈ ರೀತಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದಕ್ಕೆಲ್ಲ ಏನೋ ಆಯಿಲೆಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಹಾಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ನೀವು ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚಟ್ನಿ ಥರ ಮಾಡ್ಕೊಂಡು ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಹಾಗೆ 2 ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಸೊ ಟೊಮೆಟೊನೂ ಕೂಡ ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಹಾಗೆ ಇನ್ನೊಂದು ಕಡೆ ನಾನು ಬೇಳೆನ ಬೇಯಿಸೋಕೆ ಇಟ್ಟಿದ್ನಲ್ವ, ನೋಡಿ, ತೊಗರಿ ಬೇಳೆ ಇಷ್ಟು 3/4% ಬೆಂದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹೀರೆಕಾಯಿನ ಸೇರಿಸ್ಬೇಕಾಗತ್ತೆ. ಹೀರೆಕಾಯಿನ ಹಾಕಿದ ಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕೇನು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅಂತೇನಿಲ್ಲ, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಹಾಗೆ ಹೀರೆಕಾಯಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಸೊ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಡಿ ಹೀರೆಕಾಯಿ ಹಾಕಿದ ತಕ್ಷಣಕ್ಕೆ. ಹಾಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊನ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಹಾಗೆ ಇಡಿಯಾಗಿ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ 2 ಹೋಲ್ ಮಾಡಿಬಿಟ್ಟು ಹಾಕೋತೀನಿ.
ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಕೆಲವೊಂದು ಸಲ ಬಸ್ಸಾರಿಗೆ ಟೊಮೆಟೊನ ಬಳಸೋದೇ ಇಲ್ಲ, ಹಾಗೆ ಮಾಡ್ತೀನಿ. ಸಮ್ಟೈಮ್ಸ್ ಬಳಸ್ತೀನಿ. ಆಲ್ಮೋಸ್ಟ್ ನಾನು ಹುಣಸೆ ಹಣ್ಣನ್ನು ಹಾಕಿ ಜಾಸ್ತಿ ಮಾಡೋದು. ಹಾಗೆ ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಾಗೆ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ, ಯಾಕಂದರೆ ಟೊಮೆಟೊ ಹಾಕಿರ್ತೀವಲ್ವ, ಸೊ ಹಂಗಾಗಿ ಹುಣಸೆ ಹಣ್ಣನ್ನು ಸ್ವಲ್ಪ ತೊಗೋಬೇಕಾಗತ್ತೆ. ಇವಾಗ ಆ ಮಿಕ್ಸಿ ಜಾರಲ್ಲಿ ಹಾಕಿರೋದೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಹಾಗೆ ಹೀರೆಕಾಯಿ ಮತ್ತು ಬೇಳೆ ಎಲ್ಲ ಹಾಕಿ ಏನು ಬೇಯಿಸ್ಕೊಂಡಿದ್ವೋ ಅದನ್ನೆಲ್ಲ ಈ ರೀತಿ ಸೆಪ್ರೇಟ್ ಮಾಡಬೇಕು. ನೀರಿನಿಂದ ನಾವು ಸೆಪ್ರೇಟ್ ಮಾಡಬೇಕು. ಇವಾಗ ಈ ಹೀರೆಕಾಯಿ ಮತ್ತು ಬೇಳೆ ಏನಿದೆಯೋ ಇದನ್ನು ನಾವು ಸ್ವಲ್ಪ ರುಬ್ಬೋದಕ್ಕೆ ತೊಗೋಬೇಕಾಗತ್ತೆ. ಹಾಗೆ ರುಬ್ಬಿದ ನಂತರ ಈ ಕಟ್ಟಿನೊಂದಿಗೆ ಅಂದರೆ ಈ ನೀರಿನೊಂದಿಗೆ ಅದನ್ನ ಮಿಕ್ಸ್ ಮಾಡಬೇಕು. ಸೊ ಇವಾಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಈ ರೀತಿ ಬೇಯಿಸ್ಕೊಂಡಿರ್ತಕ್ಕಂಥ ಹೀರೆಕಾಯಿ ಮತ್ತು ಬೇಳೆಯನ್ನು ನಾನು ತೊಗೊಂಡಿದ್ದೀನಿ. ಸೊ 1 ಸ್ಪೂನ್ನಷ್ಟು ಇದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ತಿಕ್ಕಾಗಿ ಬಂದುಬಿಡುತ್ತೆ. ಆದಷ್ಟು ಸ್ವಲ್ಪ ತೆಳುವಾಗಿದ್ರೇ ಬಸ್ಸಾರು ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಅನಿಸಿದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಹಾಗಾಗಿ ಇವಾಗ ಇದು ಸಂಪೂರ್ಣವಾಗಿ ತಣ್ಣಗಾಗಲಿ. ಸ್ವಲ್ಪ ಹೊತ್ತು ಇದನ್ನ ಒಂದು 5 ನಿಮಿಷ ಹಾಗೆ ಎತ್ತಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ತಾ ಇದ್ದೀನಿ. ಪೂರ್ತಿಯಾಗಿ ನೈಸ್ ಆಗೋವರೆಗೂ ಇದನ್ನ ರುಬ್ಬಬೇಕಾಗತ್ತೆ. ನೋಡಿ, ಇಷ್ಟು ನೈಸಾಗಿ ಪೇಸ್ಟ್ ಆಗಿರಬೇಕು. ಈ ರೀತಿ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಮತ್ತು ಬೇಳೆ ಬಸ್ಸಾರು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಇವಾಗ ಈ ರುಬ್ಬಿರ್ತಕ್ಕಂಥ ಮಸಾಲೆನ ನಾವು ಆ ಕಟ್ಟೇನಿತ್ತು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಹಸಿ ಉದುಕ ಅಥವಾ ಹಸಿ ಬಸ್ಸಾರು ಅಂತ ಹೇಳಿ ಕರಿತೀವಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಒಗ್ಗರಣೆನ ನಾನು ಕೊಡೋದಿಲ್ಲ. ಬೇಕಿದ್ದರೆ ನೀವು ಸ್ವಲ್ಪ ಈರುಳ್ಳಿ ಹಾಗೆ ಕರಿಬೇವನ್ನು ಹಾಕ್ಬಿಟ್ಟು ಒಗ್ಗರಣೆ ಕೂಡ ಕೊಟ್ಕೋಬೋದು. ನಾವು ಒಗ್ಗರಣೆ ಹಾಕ್ದೇ ಹಾಗೆ ಹಸಿಯಾಗೆ ಊಟ ಮಾಡ್ತೀವಿ, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಯಾಕಂದರೆ ನಾನು ಮೇಲೆ ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ಎಕ್ಸ್ಟ್ರಾ ನೀರನ್ನ ಹಾಕಿದ್ನಲ್ವ, ಸೊ ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಇವಾಗ ಉಪ್ಪು ಹಾಕಿದ್ದೀನಿ. ಟೇಸ್ಟ್ನ ನೀವು ನೋಡ್ಕೊಂಡು ಬೇಕಾದರೆ ಹಾಕ್ಕೋಬೋದು ಎಕ್ಸ್ಟ್ರಾ ಉಪ್ಪನ್ನ. ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿತ್ತು. ಇದ್ರ ಜೊತೆಯಾಗಿ ನೀವು ಬೇಕಿದ್ರೆ ಹಸಿಮೆಣ್ಸಿಕಾಯಿ ಚಟ್ನಿ ಕೂಡ ಸಪ್ರೇಟಾಗಿ ಮಾಡ್ಕೋಬೋದು. ನಾನು ಇದರಲ್ಲಿ ಹಸಿಮೆಣ್ಸಿನ್ಕಾಯಿನ ಮೊದಲೇ ಹಾಕಿರೋದ್ರಿಂದ ಎಕ್ಸ್ಟ್ರಾ ಏನು ಸಪ್ರೇಟಾಗಿ ಮಾಡ್ತಾಯಿಲ್ಲ. ಹಾಗೆ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಈರುಳ್ಳಿ ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾವೇನು ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ವ ನೀರು ಬಸ್ತು, ಹೀರೆಕಾಯಿ ಮತ್ತು ಬೇಳೆನ ಹಾಕಿಬಿಟ್ಟು ಒಂದು 2 ನಿಮಿಷ ಇದನ್ನ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಉದ್ಕ ಮತ್ತು ಬಸ್ಸಾರು ಹಾಗೆ ಈ ಕಾಳು ಕೂಡ ರೆಡಿ ಆಗುತ್ತೆ. ನೀವು ಬೇಕಿದ್ದರೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು. ಹಸಿ ತೆಂಗಿನಕಾಯಿ ತುರಿನ ಇದ್ರ ಮೇಲ್ಗಡೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಹಾಕ್ತಾಯಿಲ್ಲ. ನೀವು ಬೇಕಿದ್ದರೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಹಾಗೆ ನೋಡ್ತಾ ಇರ್ಬೋದು, ಇವಾಗ ಫ್ರೈ ಮಾಡಿದ್ದು ಕೂಡ ಆಯಿತು, ಮಿಕ್ಸ್ ಮಾಡಿದ್ದು. ಇವಾಗ ಇಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ. ನನ್ನ ಮಗನಿಗೆ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ, ಹಾಗಾಗಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ನನಗೆ ಜೋಳದ ಮುದ್ದೆ ಅಂದರೆ ಇಷ್ಟ, ಆದರೆ ಅವನು ರಾಗಿ ಮುದ್ದೆ ಹೆಚ್ಚಾಗಿ ಕೇಳೋದ್ರಿಂದ ನಾನು ಯಾವಾಗಲೂ ಅವನಿಗೆ ರಾಗಿ ಮುದ್ದೆನೇ ಜಾಸ್ತಿ ಮಾಡಿಕೊಡೋದು. ನೋಡ್ತಾ ಇರ್ಬೋದು ಎಷ್ಟು ಬೆಣ್ಣೆ ಥರ ಬಂದಿದೆ ಮುದ್ದೆ ಅಂತ ಹೇಳ್ಬೋದು. ಹಾಗೆ ನೀವಿನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವಾಗ ನನಗೆ ಮತ್ತು ಪಾಪುಗೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಊಟ ಮಾಡಬೇಕು. ಹಾಗೆ ನನ್ನ ಮಗನಿಗೆ ಇದೊಂದು ರೂಢಿ, ಅವನು ಯಾವಾಗಲೂ ಊಟ ಮಾಡುವಾಗ ಫಸ್ಟು ನನಗೆ ಊಟ ಮಾಡಿಸ್ತಾನೆ. ನಾನು ಅವನಿಗೆ ಊಟ ಮಾಡಿಸ್ಬೇಕು, ಅದ್ರ ಬದಲು ಅವನೇ ನನಗೆ ಫಸ್ಟ್ ಊಟ ಮಾಡಿಸ್ತಾನೆ. ಅದು ಅವನಿಗೆ ರೂಢಿಯಾಗಿ ಹೋಗ್ಬಿಟ್ಟಿದೆ. ಸೊ ಏನೋ ಒಂಥರ ಖುಷಿ ಅವನಿಗೆ ಫಸ್ಟ್ನೇ ತುತ್ತು ನನಗೆ ಊಟ ಮಾಡಿಸಿ ಅವನು ಊಟ ಮಾಡೋದ್ರಿಂದ. ಹಾಗೆ ನೋಡ್ತಾ ಇರ್ಬೋದು, ಬಸ್ಸಾರು ಮುದ್ದೆ ಅಂತ ಹೇಳ್ಬಿಟ್ಟು ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ವಾ. ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾನೆ ಈ ಅಡುಗೆನ ಅವನು. ಫಸ್ಟ್ ಏನು ಮಾಡೋಕ್ಕೆ ಗೊತ್ತಾ, ಹಿಂಗೆ ಅನ್ಬೇಕು, ಹಿಂಗೆ ಸಾರನೆ ಕೈ ಅಂದ್ಮಿ, ಆಮೇಲೆ ಮುದ್ದೆ ಇಟ್ಕೊಬೇಕು. ಅದಮ್ಮ ಹಿಂಗೆ 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 ಮುದ್ದೆ ಇಟ್ಕೊ ಜಾಸ್ತಿ ಹಿಂಗೆ. ಸಾರನೆ ಅದು ತಿನ್ನು, ಇದು ತಿನ್ನು ತಿನ್ನು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.